ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ತಮಗೆಲ್ಲ ಸ್ವಾಗತ. ನಾನು ಪ್ರತಿಮಾ ಭಟ್, ನನ್ನ ಜೊತೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ವೆರಿ ಗುಡ್ ಮಾರ್ನಿಂಗ್ ಪ್ರತಿಮಾ. ಎಸ್, ಇವತ್ತು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳಿರುವಂತದ್ದು. ಪ್ರಮುಖವಾಗಿ ಮೈತ್ರಿ ಧರ್ಮವನ್ನು ಏನು ಪಾಲಿಸಿದೆ ಬಿಜೆಪಿ, ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಕುಮಾರಸ್ವಾಮಿ ಅಲ್ಲಿಂದ ಸ್ಪರ್ಧೆ ಮಾಡೋದು ಕೂಡ ಫಿಕ್ಸ್ ಆಗ್ತಾ ಇದೆ. ಈಗಿರುವ ಪ್ರಶ್ನೆ, ಸುಮಲತಾ ಮುಂದೇನ್ ಮಾಡ್ತಾರೆ? ಅವರು ಈಗ ಮತ್ತೆ ರೆಬೆಲ್ ಆಗ್ತಾರಾ ಅಥವಾ ಅವರು ಮೈತ್ರಿ ಧರ್ಮ ಪಾಲನೆ ಅಂತ ಬೆಂಬಲವನ್ನ ಕೊಡ್ತಾರಾ? ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರಾ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಅವರ ನಡೆ. ಇವತ್ತೊಂದು ಸಭೆ ಇದೆ, ಆ ಸಭೆಯ ಬಳಿಕ ಮುಂದಿನ ನಡೆ ಏನು ಅನ್ನೋದು ತಿಳಿದುಪಡುವಂತಹ ಸಾಧ್ಯತೆ ಇರುವಂಥದ್ದು. ಆ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದರ ಜೊತೆಗೆ ಈ ಟಿಕೆಟ್ ಹಂಚಿಕೆ ಆಗ್ತಾ ಇದ್ದಂತೆ ಪ್ರಮುಖವಾದದ್ದು ಬಂಡಾಯ. ಆ ಬಂಡಾಯದ ಜ್ವಾಲಾಮುಖಿಯನ್ನ ಬಿಜೆಪಿ ಪಾಳ್ಯದಲ್ಲಿ ತಣಿಸೋದಕ್ಕಾಗಿ ಯಾವ ರೀತಿಯಾದಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಖುದ್ದು BSY ಅಖಾಡಕ್ಕಿಳಿದ್ರು. ರೆಬೆಲ್ ನಾಯಕರ ಮುನಿಸನ್ನ ತಣಿಸೋದಕ್ಕೆ ದಾವಣಗೆರೆಯಲ್ಲಿ ಆ ಮುಲಾಮ್ ಹಚ್ಚಿದ್ದಾರೆ. ಕೊಂಚ ಶಮನ ಆದಂತೆ ಕಂಡು ಬರ್ತಾ ಇದೆ. ಒಡಕಿನ ಮಾತನಾಡ್ತಾ ಇದ್ದಂತಹ ಎಲ್ಲ ನಾಯಕರೇನಿದ್ರು ಈಗ ಒಗ್ಗಟ್ಟಿನ ಮಂತ್ರ ಜಪಿಸೋ ಮಟ್ಟಿಗೆ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ ಈ ಒಡಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಅದರ ಜೊತೆಗೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರಗಡೆ ಏನಾಗ್ತಾ ಇದೆ ನೋಡ್ತಾ ಹೋದ್ರೆ ಬಿಜೆಪಿ ಪಾಳ್ಯದಲ್ಲಿ ಒಡಿಸ್ಸಾ ಬಳಿಕ ಈಗ ಪಂಜಾಬ್ನಲ್ಲಿ ಮೈತ್ರಿ ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗ್ತಾ ಇರುವಂಥದ್ದು. ಯಾಕಾಗ್ತಾ ಇದೆ? ಶಿರೋಮಣಿ ಅಕಾಲಿ ದಳದೊಂದಿಗೆ ನಡೆದಂತಹ ಮೈತ್ರಿ ಮಾತುಕತೆ ವಿಫಲ ಆಯಿತು. ಮೈತ್ರಿ ಹಾದಿ ಕ್ಲೋಸ್ ಆಗ್ತಾ ಇದ್ದಂತೆ ಈಗ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಮುಂದೆ ಸಾಗ್ತಾ ಇದೆ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋ ಮುನ್ನ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಲವು ಕಡೆ NIA ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲೇ 5 ಕಡೆ ದಾಳಿಯಾಗಿದೆ NIA ಕಡೆಯಿಂದ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ NIA ತಲಾಶ್ ನಡೆಸಿದೆ. ಮಾರ್ಚ್ 1ರಂದು ಏನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ನಡೆಯಿತು, ಅದಕ್ಕೆ ಸಂಬಂಧಪಟ್ಟಂತೆ NIA ಯಿಂದ ನಡೆದಿರುವಂತಹ ದಾಳಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ NIA ತಲಾಶ್ ನಡೆಸಿದೆ. ಕೆಲ ಶಂಕಿತರ ಮನೆ ಮೇಲೆ ದಾಳಿಯಾಗಿದೆ, ಮಾಹಿತಿಯನ್ನು ಸಂಗ್ರಹಿಸಿದೆ. ಚೆನ್ನೈನ 3 ಕಡೆ NIA ದಾಳಿ ನಡೆಸಿದೆ. ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನ NIA ಚುರುಕುಗೊಳಿಸಿದೆ. ಏಕಕಾಲಕ್ಕೆ ಹಲವು ಕಡೆ NIA ದಾಳಿ ಮಾಡಿದ್ದು ಶಂಕಿತರ ಮನೆಯ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ NIA ಅಧಿಕಾರಿಗಳು. ತೀರ್ಥಹಳ್ಳಿಯಲ್ಲೇ ಸೊಪ್ಪುಗುಡ್ಡೆ, ಇಂದಿರಾನಗರ, ಬೆಟಮಕ್ಕಿಯಲ್ಲಿ ಶೋಧ ಆಗಿದೆ. ಶಂಕಿತ ಉಗ್ರ ಮತಿನ್ ಜೊತೆ ಯಾರ್ಯಾರಿಗೆ ನಂಟಿದೆಯೋ ಅವರೆಲ್ಲರ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೆಲ ಮನೆಗಳಲ್ಲಿ ಹಲವು ಮಾಹಿತಿಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಏಕಕಾಲಕ್ಕೆ NIA ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ. ಬೆಂಗಳೂರಿನಲ್ಲಿ 5 ಕಡೆ, ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಶೋಧ. ಶಂಕಿತನ ಜೊತೆ ನಂಟಿರುವವರ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ಮತ್ತು ಇಂದಿರಾನಗರ ಮತ್ತು ಬೆಟಮಕ್ಕಿಗಳಲ್ಲಿ ಶೋಧ ನಡೆದಿದೆ. NIA ದಾಳಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, NIA ದಾಳಿಯನ್ನ ಎಲ್ಲೆಲ್ಲಿ ನಡೆಸಿದೆ, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ? ಇದು ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಲಿಂಕ್ ಇರೋರ ಶೋಧಕ್ಕಾಗಿ ನಡೆದಿರುವಂತಹ ದಾಳಿನ ಹೇಗೆ? ಪ್ರತಿಮಾ, ಖಂಡಿತವಾಗಿಯೂ ಹೌದಂದ್ರೆ ಪ್ರಮುಖವಾಗಿ ಇದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಂತಹ ಘಟನೆ ಇಂದಿಗೆ 27 ದಿನಗಳಾಗಿರ್ತಕ್ಕಂಥಂದ್ರೆ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಒಂದು ಬ್ಲಾಸ್ಟ್ ಅನ್ನ ಮಾಡಿ ಆತ ಪರಾರಿ ಆಗ್ತಾನೆ. ಆತ ಎಸ್ಕೇಪ್ ಆಗಿರ್ತಕ್ಕಂಥಂದ್ರೆ ಬೆಂಗಳೂರಿನ ಬಿಟ್ಟು ತುಮಕೂರು ಮಾರ್ಗವಾಗಿ ನಂತರ ಹುಬ್ಳಿಗೆ ಹೋಗಿರ್ತಕ್ಕಂಥದ್ದು. ಹುಬ್ಳಿಯಿಂದ ನಂತರ ಶಿವಮೊಗ್ಗಕ್ಕೆ, ಅಲ್ಲಿಂದ ತಮಿಳುನಾಡು ಕಡೆ ಚೆನ್ನೈ ಕಡೆ ಹೋಗಿರ್ತಕ್ಕಂಥ ಮಾಹಿತಿ ಈಗ NIA ಅಧಿಕಾರಿಗಳ ಬಳಿ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಸ್ಥಳಗಳು ಪ್ರಮುಖವಾಗಿ ಏನೋ ಏಕಕಾಲದಲ್ಲಿ ಈಗಾಗಲೇ 3 ಜಿಲ್ಲೆಗಳಲ್ಲಿ ಈಗಾಗಲೇ ದಾಳಿಯಾಗಿದೆ. ಪ್ರಮುಖವಾಗಿ ಹುಬ್ಳಿ, ಶಿವಮೊಗ್ಗ ಮತ್ತೆ ಜೊತೆಗೆ ಬೆಂಗಳೂರು, ಇಲ್ಲಿ ದಾಳಿಯಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ 5 ಕಡೆ ದಾಳಿಯಾಗಿರ್ತಕ್ಕಂಥ. ಸದ್ಯ ಇನ್ನೂ ಕೂಡ ಸ್ಥಳಗಳು ಸಿಕ್ಕಿಲ್ಲ. ಆದ್ರೆ ಪ್ರಮುಖವಾಗಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ತಕ್ಕಂಥಂದ್ರೆ ಶಿವಮೊಗ್ಗದಲ್ಲಿ ಮತಿನ್ ಏನಿದ್ದಾನೆ, ಈ ಮತಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಅಲ್ಲಿ ಪರಿಚಯ ಇದ್ದಂಥವ್ರನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ NIA ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ 3 ಕಡೆ ಆಗಿದೆ, ಬೆಂಗಳೂರಿನಲ್ಲಿ 5 ಕಡೆ ಆಗಿದೆ. ಶಂಕಿತ ಉಗ್ರ ಏನಿದ್ದಾನೆ, ಈತ ಯಾರ್ಯಾರನ್ನ ಸಂಪರ್ಕ ಮಾಡಿದ್ದ ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ರೆ. ಸಾಕಷ್ಟು ಜನರನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈಗಾಗಲೇ ಏನು
ಅವ್ರನ್ನ ಕೂಡ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ ಜೊತೆಗಿದ್ದ ಮತ್ತೆ ಈತ ಬೆಂಗಳೂರಿಗೆ ಹೇಗೆ ಬಂದ ಇದೆಲ್ಲದರ ಮಾಹಿತಿಯ ಜೊತೆಗೆ ಆತ ಸಂಪರ್ಕ ಮಾಡಿದಂತ ಒಂದಷ್ಟು ಜನರು ಏನಿದ್ದಾರೆ ಅವರ ಮನೆಗಳ ಮೇಲೆ ದಾಳಿನ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ದಾರೆ. 27 ದಿನಗಳಿಂದಲೂ ಕೂಡ ಏನು ನಿರಂತರವಾಗಿ ನ್ಯಾಯ ಅಧಿಕಾರಿಗಳು ಏನು ಪರಿಶೀಲನೆ ಮತ್ತು ಜೊತೆಗೆ ಆತನ ಹುಡುಕಾಟವನ್ನ ನಡೆಸ್ತಾನೆ ಇದ್ರೂ ಕೂಡ ಆತ ಸುಳಿವೇ ಸಿಗ್ತಿಲ್ಲ. ಹಾಗಾಗಿ ಆತನಿಗೆ ಸಂಪರ್ಕ ಮಾಡಿದಂತ ಯಾರಿದ್ರು ಅದ್ರ ಜೊತೆಲಿ ಯಾರ್ಯಾರಿಗೆ ಮಾಹಿತಿಗಳು ಗೊತ್ತಿತ್ತು ಅಂತವರನ್ನ ಈಗ NIA ಅಧಿಕಾರಿಗಳು ಏನು ವಶಕ್ಕೆ ಪಡೆದು ಅಥವಾ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಎಸ್, ಆದಷ್ಟು ಬೇಗ ಆ ಶಂಕಿತ ಉಗ್ರನ ಸೆರೆ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇರುವಂಥದ್ದು. ಇನ್ನು ರಾಜಕೀಯದ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ, ಮಂಡ್ಯ ಯುದ್ಧ ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಮೈತ್ರಿ ಧರ್ಮ ಪಾಲನೆಗಾಗಿ ಈಗ JDSಗೆ ಕೊಡಲಾಗಿದೆ ಮಂಡ್ಯ ಕ್ಷೇತ್ರವನ್ನು. ಹಾಗಿದ್ರೆ ಮುಂದಿರೋದು ಸಂಧಾನವೋ ಸಮರವೋ? ನಾವು ಮಾತನಾಡ್ತಾ ಇರೋದು ಸುಮಲತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಭಾರೀ ನಿರೀಕ್ಷೆಯಲ್ಲಿದ್ರು ಬಿಜೆಪಿ ಟಿಕೆಟ್ ನನಗೇ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಸುಮಲತಾ ಅವರಿಗೆ. ಈಗ JDS ಪಾಲಾಗಿದೆ ಮಂಡ್ಯ ಕ್ಷೇತ್ರ. ಸುಮಲತಾ ಅತಂತ್ರರಾಗಿದ್ದಾರೆ. ಬೆಂಬಲಿಗರ ಅಭಿಪ್ರಾಯ ಪಡೆದು ಸುಮಲತಾ ಅಂತಿಮ ನಿರ್ಧಾರವನ್ನು ಪ್ರಕಟಿಸೋದಾಗಿ ತಿಳಿಸ್ತಾ ಇದ್ದಾರೆ. ಹೈ ವೋಲ್ಟೇಜ್ ಸಭೆ ಇದೆ ಬೆಂಗಳೂರಿನಲ್ಲಿ ಇವತ್ತು. ಅಲ್ಲಿ ಬೆಂಬಲಿಗರು ಏನ್ ಹೇಳ್ತಾರೆ, ಅವರ ಸಲಹೆ ಸೂಚನೆಯನ್ನ ಪಡೆದು ತಮ್ಮ ರಾಜಕೀಯ ನಿರ್ಧಾರವನ್ನ ಮಂಡ್ಯ ಸಂಸದೆ ಪ್ರಕಟಿಸ್ತಾರೆ. ಟಿಕೆಟ್ ಪಡೆಯೋದಕ್ಕೆ ವಿಫಲರಾದ್ರ ಸಂಸದೆ ಸುಮಲತಾ, ಬಿಜೆಪಿಯಿಂದ ಸ್ಪರ್ಧಿಸೋದಕ್ಕೆ ವರಿಷ್ಠರು ಹಾಗಿದ್ರೆ ಸುಮಲತಾ ಅವರಿಗೆ ಯಾಕೆ ಅವಕಾಶ ಕೊಡ್ಲಿಲ್ಲ? ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಭರವಸೆ ಸಿಕ್ಕಿದೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ. ಇದೆಲ್ಲ ಪ್ರಶ್ನೆಗಳಿಗೆ ಸಭೆಯಲ್ಲಿ ಉತ್ತರ ಕೊಡ್ತಾರೆ ಸುಮಲತಾ. ಏನ್ ಮಾಡ್ತಾರೆ? ಇವರು ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ, ಬೆಂಬಲಿಸ್ತಾರ ಮೈತ್ರಿಯನ್ನ, ಅಥವಾ ಪಕ್ಷೇತರರಾಗಿ ಏನಾದ್ರೂ ಸ್ಪರ್ಧೆ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾರ, ಅಥವಾ ರಾಜಕೀಯದಿಂದಲೇ ದೂರ ಉಳಿಯುವಂತಹ ನಿರ್ಧಾರಕ್ಕೆ ಏನಾದ್ರೂ ಬರ್ತಾರಾ? ಇದು ಕುತೂಹಲ ಮೂಡಿಸ್ತಾ ಇದೆ. ಈ ಮಧ್ಯೆ ಒಂದು ಬೆಳವಣಿಗೆ, ಅದು ಸುಮಲತಾ ಅವರ ಭೇಟಿಗೆ ಮಾಜಿ CM HDK ಸಜ್ಜಾಗಿದ್ದಾರೆ. ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಮಾಜಿ CM ಕುಮಾರಸ್ವಾಮಿ. ಶೀಘ್ರವೇ ನಾನು ಸುಮಲತಾ ಅವರನ್ನ ಭೇಟಿಯಾಗ್ತೇನೆ. ಎರಡೂ ಪಕ್ಷದಲ್ಲಿ ವಿಶ್ವಾಸದ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಬಿಜೆಪಿಯಲ್ಲಿರೋರೆಲ್ಲ ನನ್ನ ಹಳೇ ಸ್ನೇಹಿತರು, ಜೊತೆಗೆ ನಾನು ಸುಮಲತಾ ಅವರನ್ನ ಕೂಡ ಶೀಘ್ರವೇ ಭೇಟಿಯಾಗ್ತೇನೆ ಎನ್ನುವಂತಹ ಮಾತನ್ನ HDK ನುಡಿದಿದ್ದಾರೆ. ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್, ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್, ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್. ಎಸ್, ಮಂಡ್ಯ ನಿಜಕ್ಕೂ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಮುಂದೇನು ಅನ್ನುವಂಥ ಹೆಜ್ಜೆ ಏನಿಡುತ್ತಾರೆ ಸುಮಲತಾ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಪ್ರಶಾಂತ್, ಮಂಡ್ಯ ಆರಂಭದಿಂದಲೂ ಕುತೂಹಲ ಮೂಡಿಸ್ತಾ ಇತ್ತು. ಅದು ಮಂಡ್ಯ ಸುಮಲತಾ ಪಾಲ, JDS ಪಾಲ ಅನ್ನೋದು. ಈಗ JDS ಪಾಲಾಗಿದೆ, HDK ನಿಲ್ತಾರೆ ಅನ್ನೋದು ಪಕ್ಕ ಆಗಿದೆ. ಈಗಿರುವ ಪ್ರಶ್ನೆ ಸುಮಲತಾ ಮುಂದೇನು ಮಾಡ್ತಾರೆ ಅಂತ. ಏನು ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ ನೋಡಿ, ಈಗಾಗಲೇ ಇವತ್ತು ಕುಮಾರಸ್ವಾಮಿಯವರ ಹೆಸರು ಅಧಿಕೃತವಾಗಿ JDSನಿಂದ ಪ್ರಕಟಗೊಳ್ಳುತ್ತೆ. ನಿನ್ನೆ ತಡರಾತ್ರಿಯಿಂದಲೇ ಕುಮಾರಸ್ವಾಮಿ ಮಂಡ್ಯದ ನಾಯಕರನ್ನು ಒಬ್ಬೊಬ್ಬರಾಗಿ ಹೋಗಿ ಭೇಟಿಯಾಗ್ತಿದ್ದಾರೆ. ನಿನ್ನೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮನೆಗೆ ಸ್ವತಃ ಕುಮಾರಸ್ವಾಮಿಯವರು ಹೋದರು. ಅಲ್ಲಿ ನಾರಾಯಣಗೌಡರು ಕೂಡ ಬಂದಿದ್ದರು. ನಾರಾಯಣಗೌಡರನ್ನು ಕೂಡ ಕುಮಾರಸ್ವಾಮಿ ಭೇಟಿಯಾಗಿದ್ದರು. ಯಾಕೆ ನಾರಾಯಣಗೌಡರು ಹಿಂದೆ ಕುಮಾರಸ್ವಾಮಿ ಅವರನ್ನು ಅವ್ರಿಗೆ ಕೈ ಕೊಟ್ಟು BJPಗೆ ಹೋದವರು. ಹೀಗಾಗಿ ಅವತ್ತಿನಿಂದ ಆ ಸಂಬಂಧಗಳು ಚೆನ್ನಾಗಿರಲಿಲ್ಲ. ಆದರೆ ನಿನ್ನೆ ನಾರಾಯಣಗೌಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಡಾಕ್ಟರ್ ಅಶ್ವಥ್ ನಾರಾಯಣರನ್ನ ಅವ್ರದ್ದು ಸಂಬಂಧಗಳು ಭಾಳ ಚೆನ್ನಾಗಿರಲಿಲ್ಲ. ಅವ್ರನ್ನ ಹೋಗಿ ಭೇಟಿಯಾದರು. ನಂತರ ಹೊರಗಡೆ ಬಂದು ಕುಮಾರಸ್ವಾಮಿ ಅವರು ಹೇಳಿದರು, ನಾನು ಸುಮಲತಾ ಅವರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗ್ತೀನಿ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗಲಿದೆ ಅಂತಕ್ಕಂಥದ್ದು. ಒಂದು ನೋಡಿ, ದಿಲ್ಲಿಯಲ್ಲೂ ಕೂಡ ಸುಮಲತಾ ಮತ್ತು BJPಯ ಹೈಕಮಾಂಡ್ ನಡುವೆ ಮಾತುಕತೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಶ ಸ್ಪಷ್ಟವಾಗಿತ್ತು.
ನಿಖಿಲ್ ಕುಮಾರಸ್ವಾಮಿ ನಿಂತರೆ ನನಗೆ ಪಕ್ಷೇತರರಾಗಿ ನಿಲ್ಲೋದು ಅನಿವಾರ್ಯ ಆಗತ್ತೆ ಅಂತಕ್ಕಂಥದ್ದನ್ನು ಸುಮಲತಾ BJP ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಕಳೆದ ಬಾರಿ ಒಂದು ಸ್ವಾಭಿಮಾನದ ಪ್ರಶ್ನೆಯನ್ನು ಇಟ್ಕೊಂಡು ನಾನು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದಾಗ ಸೋತ ಅಭ್ಯರ್ಥಿ ನಿಂತು ನಾನು ಕಣದಿಂದ ಹಿಂದೆ ಸರಿತೀನಿ ಅಂತಕ್ಕಂಥದ್ದು ನನಗೆ ಒಂದು ಫೇಸ್ ಸೇವಿಂಗು ಕೂಡ ಮಂಡ್ಯದ ಜನರ ಎದುರುಗಡೆ ಬೇಕಾಗತ್ತೆ. ಸುಮಲತಾ ಅವರಿಗೆ BJP ನಾಯಕರು ಕೇಳಿದ್ದಾರೆ, ನೀವು ಮೈಸೂರಿಗೆ ಹೋಗ್ತೀರಾ ಟಿಕೆಟ್ ಕೊಡ್ತೀವಿ, ಬೆಂಗಳೂರು ಉತ್ತರಕ್ಕೆ ಹೋಗ್ತೀರಾ ಟಿಕೆಟ್ ಕೊಡ್ತೀವಿ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀರಾ ಟಿಕೆಟ್ ಕೊಡ್ತೀವಿ. ಆಗ ಸುಮಲತಾ ಹೇಳಿದ ಮಾತು ಏನಂದರೆ, ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ರಾಜಕಾರಣ ಮಾಡಲ್ಲ. ಯಾಕಂದರೆ ಮಂಡ್ಯ ಬಿಟ್ಟು ಬೇರೆ ಜಿಲ್ಲೆಗಳ ಜೊತೆ ಅಥವಾ ಬೇರೆ ತಾಲೂಕುಗಳ ಜೊತೆ ಕ್ಷೇತ್ರಗಳ ಜೊತೆ ನನಗೆ ಭಾವನಾತ್ಮಕ ಸಂಬಂಧ ಇಲ್ಲ. ಭಾವನಾತ್ಮಕ ಸಂಬಂಧ ಅಂಬರೀಷ್ ಅವರ ಕಾರಣದಿಂದ ಮಂಡ್ಯದ ಜೊತೆ ಇದೆ. ಕೊಟ್ಟರೆ ಮಂಡ್ಯಕ್ಕೆ ಕೊಡಿ, ನಾನು ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಮನೆಗೆ ಹೋಗಿ ಅವರ ಬೆಂಬಲವನ್ನು ಯಾಚಿಸ್ತೀನಿ, ಆದರೆ ಬೇರೆ ಕ್ಷೇತ್ರಕ್ಕೆ ಹೋಗೋಲ್ಲ ಅನ್ನೋದನ್ನು ಸುಮಲತಾ ಸ್ಪಷ್ಟಪಡಿಸಿದರು. ಬಟ್ ಏನು ವಾಟ್ ವೆಂಟ್ ರಾಂಗ್ ಅಂತ? ಯಾಕಂದರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಸುಮಲತಾ, ಅಥವಾ ಆ ರೀತಿಯಲ್ಲಿ ತೋರ್ಪಡಿಸ್ತಾ ಇತ್ತು ಅವರ ಮಾತುಗಳು, ನನಗೇ ಸಿಗುತ್ತೆ, ಮಂಡ್ಯ ನಂದೇ, ನನಗೆ ವಿಶ್ವಾಸ ಇದೆ, BJP ನನಗೆ ಟಿಕೆಟ್ ಕೊಡುತ್ತೆ ಅಂತ ಹೇಳ್ತಲೇ ಬರ್ತಾ ಇದ್ರು. ಮೋದಿಯವರನ್ನ ಭೇಟಿಯಾಗಿದ್ರು, BJPಯ ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿಯಾಗಿದ್ರು, ಆಗಲೂ ಅದೇ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇತ್ತು. ಎಲ್ಲಿ ಏನಾಯ್ತು ಹಾಗಿದ್ರೆ, ಅಥವಾ ಅಂತ ಹೇಳಿಕೆಗಳು ಬರ್ತಿದ್ದಿದ್ದು ಅಷ್ಟೇನಾ? ಪ್ರತಿಭಾ ನೋಡಿ, ಸುಮಲತಾ ಅವ್ರಿಗೆ ಮಂಡ್ಯದಿಂದ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು BJP ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲಿದ್ದದ್ದು ನಿಜ. ರಾಜ್ಯ ನಾಯಕರ ಮನಸ್ಸಿನಲ್ಲಿ ಅದಿರಲಿಲ್ಲ. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸುಮಲತಾ ಬಗ್ಗೆ ಒಂದು ಸದಭಿಪ್ರಾಯ ಇದೆ. ಪದೇ ಪದೇ ನರೇಂದ್ರ ಮೋದಿಯವರು ಅವ್ರಿಗೆ ಅಪಾಯಿಂಟ್ಮೆಂಟನ್ನು ಕೂಡ ಕೊಡ್ತಾಯಿದ್ರು. ಆದರೆ ನನಗನ್ಸುತ್ತೆ, ಒಂದು ಕಡೆ JDS ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಕುಮಾರಸ್ವಾಮಿ ಅಮಿತ್ ಶಾ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದರು, ನೋಡಿ ನಮ್ಮ ಮೈತ್ರಿ ಮಂಡ್ಯವನ್ನು ಬಿಟ್ಟು ಮೈತ್ರಿ ಮಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗಲ್ಲ. ಅದು JDSನಲ್ಲಿ ಒಂದು ತಳಮಳವನ್ನು ಸೃಷ್ಟಿಸುತ್ತೆ. ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಮೈತ್ರಿ ಅಂತಕ್ಕಂಥ ಪ್ರಶ್ನೆ ಬರಲ್ಲ. BJP ಒಂದು ಆಪ್ಷನ್ ಇಟ್ಟಿತ್ತು, ಹಾಸನ ಮತ್ತು ಕೋಲಾರ ತೆಗೆದುಕೊಳ್ಳಿ ಅಂತ. ಕುಮಾರಸ್ವಾಮಿ ಹೇಳಿದರು, ಹಾಗೆ ತೆಗೆದುಕೊಳ್ಳೋಕ್ಕಾಗಲ್ಲ, ಮಂಡ್ಯ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕಳೆದ ಬಾರಿ ಮಂಡ್ಯ ಕಳ್ಕೊಂಡಿದ್ದೀವಿ, ಸರ್ಕಾರ ಕಳೆದುಕೊಂಡ್ವಿ, ಮಂಡ್ಯದಲ್ಲಿ ಎಲ್ಲ ಸೀಟ್ ಕಳೆದುಕೊಂಡ್ವಿ. ನಾಳೆ ನಾವೊಂದು ಪಕ್ಷವಾಗಿ ಉಳಿಬೇಕಾದ್ರೂ ನಮಗೆ ಮಂಡ್ಯದಲ್ಲಿ ಚುನಾವಣೆಗೆ ನಿಲ್ಲೋದು ಅನಿವಾರ್ಯ ಆಗುತ್ತೆ ಅಂತ. ಆಮೇಲೆ ಒಂದು ಸಲ BJP ಬಂದು ಮಂಡ್ಯದಲ್ಲಿ ನಿಂತ್ಕೊಂಡು ಲೋಕಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡು JDS ಅದಕ್ಕೆ ಸಪೋರ್ಟ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ JDSನ ಒಂದು ಅಸ್ತಿತ್ವದ ಪ್ರಶ್ನೆ ಮಂಡ್ಯದಲ್ಲಿ ಬರುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳಿದರು, BJPಯವರನ್ನೂ ಕೂಡ ಕೇಳದೆ ಏಕಪಕ್ಷೀಯವಾಗಿ 3 ಹೆಸರುಗಳನ್ನು ಅವರು ಅನೌನ್ಸ್ ಮಾಡಿಬಿಟ್ರು. ಕೋಲಾರ, ಹಾಸನ, ಮಂಡ್ಯ ನಾವು ನಿಲ್ತೀವಿ ಅಂತ. ಅಂದರೆ ಅವ್ರು ಏನು ಹೇಳಿದರು ಪರೋಕ್ಷವಾಗಿ ಅಂತಂದರೆ, ನೀವು ಒಪ್ಕೊಳ್ಳೋದಾದರೆ ಒಪ್ಕೊಳ್ಳಿ, ಈ 3 ಕ್ಷೇತ್ರ ಇಲ್ಲದೆ ನಾವು ಚುನಾವಣೆಗೆ ನಿಲ್ತೀವಿ ಅಂತ ಮೈತ್ರಿ ಆಗಲ್ಲ ಅನ್ನೋದನ್ನು ಕುಮಾರಸ್ವಾಮಿಯವರು ಸ್ಪಷ್ಟಪಡಿಸಿದರು. ಆಗ ಪುನರಪಿ BJP ಹೈಕಮಾಂಡ್ ಸುಮಲತಾ ಅವ್ರನ್ನ ಕರೆಸ್ಕೊಂಡು ಸುದೀರ್ಘ 2-3 ದಿನಗಳ ಕಾಲ ಚರ್ಚೆ ನಡೆಸಿದೆ. JP ನಡ್ಡಾ ಚರ್ಚೆ ನಡೆಸಿದ್ದಾರೆ, BL ಸಂತೋಷ್ ಚರ್ಚೆ ನಡೆಸಿದ್ದಾರೆ, ಅಮಿತ್ ಶಾ ಅವ್ರ ಜೊತೆಗೆ ಸುಮಲತಾ ಚರ್ಚೆ ನಡೆದಿದೆ. ಆಗ ಅವರನ್ನು ನೋಡಿ, ಅಕಾಮಿಡೇಟ್ ಸುಮಲತಾ 5 ವರ್ಷ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಅಕಾಮಿಡೇಟ್ ಅಂದರೆ ಏನು, ಇತರ ರಾಜಕಾರಣಿಗಳಂತೆ ಅವ್ರಿಗೇನೋ ಒಂದು ವಿಧಾನ ಪರಿಷತ್ ಕೊಡ್ತೀವಿ, ನಾಳೆ ಏನೋ ಕೊಡ್ತೀವಿ. ಐ ಡೋಂಟ್ ಥಿಂಕ್ ಸುಮಲತಾ ಆ ರೀತಿಯಾಗಿರ್ತಕ್ಕಂಥ ಒಂದು ಪರ್ಸ್ನಾಲಿಟಿ ಇಲ್ಲ, ನಾನು ವಿಧಾನ ಪರಿಷತ್ತಕ್ಕೆ ಒಪ್ಪಿಬಿಡ್ತೀನಿ. ಅವ್ರಿಗೆ ನನಗನ್ಸುತ್ತೆ, ಅವ್ರು ಹೇಳಿದ್ದೇನು ಅಂತಂದರೆ, ನೋಡಿ ನಿಖಿಲ್ ನಿಂತರೆ ಅಲ್ಲಿ ಮತ್ತೆ ಅದು 2019 ಪ್ರಶ್ನೆ ಬರುತ್ತೆ. ಕುಮಾರಸ್ವಾಮಿ ಹಾಗಲ್ಲ, ಕುಮಾರಸ್ವಾಮಿ ಅಂಬರೀಷ್ ಅವರ ಫ್ರೆಂಡ್ ಕೂಡ ಆಗಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಸ್ಟೇಚರ್ ಇದೆ. ಅವರು ಬಂದು ಚುನಾವಣೆಗೆ ನಿಂತರೆ ನಾನೊಂದು ಮಾತನ್ನು ಮಂಡ್ಯದಲ್ಲಿ ಇಲ್ಲಪ್ಪ ನಾನು ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಅನುವಾಗುತ್ತೆ. ಇದನ್ನು BJP ಹೈಕಮಾಂಡ್ ಕುಮಾರಸ್ವಾಮಿ ಅವರು ಹೇಳಿದಾಗ ಕುಮಾರಸ್ವಾಮಿ ಭಾಳ ಕೋಪಗೊಂಡಿದ್ರು. ದಿಲ್ಲಿಯಲ್ಲಿ ಮಾತಾಡಲಿಲ್ಲ, ಬೆಂಗಳೂರಲ್ಲಿ ಒಂದಿನ ಮಾತಾಡಲಿಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚುನಾವಣೆಗೆ ನಿಲ್ಲಿಸಬೇಕು ಅಂತ. BJP ಹೈಕಮಾಂಡ್ ಹೇಳ್ತು, ನೀವು ನಿಖಿಲ್ರನ್ನು ನಿಲ್ಲಿಸಿದರೆ ಒಂದು ಸುಮಲತಾ ಬೆಂಬಲ ಕಷ್ಟ ಆಗ್ಬೋದು, ಎರಡನೇದು ನೀವು ಮತ್ತೆ ಕುಟುಂಬ ರಾಜಕಾರಣ ಅಂತಕ್ಕಂಥ ಪ್ರಶ್ನೆ ಬರುತ್ತೆ, ನಾವೇನು ಬಂದಲ್ಲಿ ಪರಿವಾರವಾದದ ಬಗ್ಗೆ ಹೇಳಲಿಕ್ಕಾಗತ್ತೆ ಹಾಗೆ ಆಯಿತು ಅನ್ನೋದನ್ನು BJP ಹೇಳಿದಾಗ ಕುಮಾರಸ್ವಾಮಿ ಕೋಪಗೊಂಡಿದ್ದು ನಿಜ. ಒಂದಿನ 48 ಗಂಟೆಗಳ ಕಾಲ ಒಂದು ರೀತಿ BJP ಮತ್ತು JDSನ ನಡುವೆ ಕೂಡ ಒಂದು ತಳಮಳ ಇತ್ತು. ಮಾಧ್ಯಮಗಳಲ್ಲೂ ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಅದನ್ನು ನಿರಾಕರಿಸಲಿಲ್ಲ. ಒಂದು ಪತ್ರಿಕಾಗೋಷ್ಠಿಯಲ್ಲಿ BJPಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದು ನಡೀತು. ಮರುದಿನ ಅದನ್ನು ಒಂದು ರೀತಿ ಸರಿಪಡಿಸಲಿಕ್ಕೆ DK ಶಿವಕುಮಾರ್ ವಿರುದ್ಧ ಒಂದು ವಾಗ್ದಾಳಿಯನ್ನು ಚೆನ್ನೈಗೆ ಹೋಗೋಕ್ಕಿಂತ ಮುಂಚೆ ನಡೆಸಿದರು. ಈಗ ನನಗನ್ಸುತ್ತೆ
ಒಂದು ರೀತಿ BJP ಹೈಕಮಾಂಡ್ನ ಮಧ್ಯಸ್ಥಿಕೆಯಲ್ಲಿ Yes. ಮಂಡ್ಯವನ್ನು ಕುಮಾರಸ್ವಾಮಿ ಅವರಿಗೆ ಕೊಡೋದು, ಅವರೇ ನಿಲ್ಲಬೇಕು, ಸುಮಲತಾ ಅವರನ್ನು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಬಟ್ ರಾಜಕಾರಣದಲ್ಲಿ ನೋಡಿ, ಎಷ್ಟೇ ಪ್ರಯತ್ನ ಆಗಿದ್ದರೂ ಕೂಡ ಅಂತಿಮವಾಗಿ ಇವತ್ತು ಸುಮಲತಾ ಮಂಡ್ಯದಲ್ಲಿ ತನ್ನ ಬೆಂಬಲಿಗರ ಎದುರುಗಡೆ ಏನು ಹೇಳ್ತಾರೆ, ಏನು ನಿರ್ಧಾರ ಪ್ರಕಟಿಸ್ತಾರೆ. ಪಾಲಿಟಿಕ್ಸ್ನಲ್ಲಿ ಇಲ್ಲ ಅಲ್ಲೇನೋ ಮನವೊಲಿಕೆ ಆಗಿಬಿಟ್ಟಿದೆ, ಇಲ್ಲಿ ಮನವೊಲಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಗಲ್ಲ. ಕೊನೆಯ ಸಂದರ್ಭಗಳಲ್ಲೂ ಕೂಡ ಭಾಳಷ್ಟು ಚಟುವಟಿಕೆಗಳು ರಾಜಕಾರಣದಲ್ಲಿ ನಿಲ್ತವೆ. ಸೊ ಲೆಟ್ಸ್ ವೇಟ್ ಫಾರ್ ಟುಡೇ. ಸುಮಲತಾ ಏನು ಹೇಳ್ತಾರೆ, ಅವತ್ತಿನ ಬೆಳವಣಿಗೆ ಅವತ್ತಿನ ಸನ್ನಿವೇಶದ ಮೇಲೆ ನಿಂತಿರುತ್ತೆ, ನೋಡೋಣ. ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಸ್ಟೆಪ್ ಕುಮಾರಸ್ವಾಮಿ ಅವರು ಕೂಡ ಅಂದರೆ ಕಳೆದ ಬಾರಿಯ ಅನೇಕ ತೂತು ಮೇಮೆ ನಂತರ ಈ ಬಾರಿ ಕುಮಾರಸ್ವಾಮಿ ಕೂಡ ಮಂಡ್ಯದಲ್ಲಿ ಹೋದಾಗಲೇ ಹೇಳಿದರು, ಸುಮಲತಾ ನನ್ನ ಅಕ್ಕನಿದ್ದಂಗೆ, ಅಕ್ಕ ಇದ್ದಂಗೆ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅನ್ನೋದನ್ನು ನಿನ್ನೆ ಹೇಳಿದರೆ. ಸುಮಲತಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಪಾಸಿಟಿವಿಟಿ ಕಾಣಿಸ್ತಾ ಇದೆ. ರಾಜಕಾರಣದಲ್ಲಿ ಚುನಾವಣೆಗೆ ನಿಲ್ಲಬೇಕಂದ್ರೆ ಪಾಸಿಟಿವಿಟಿ ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಚುನಾವಣೆ ನಾಳೆ ಇದ್ದಾಗ ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತೀನಿ, ಇವ್ರ ಮೇಲೆ ಟೀಕೆ ಮಾಡ್ತೀನಿ ಅಂದ್ರೆ ನಡೆಯಲ್ಲ. ನಿಜ. ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಪಕ್ಷಗಳಲ್ಲಿ ಬಂಡಾಯ ಸಹಜ. ಅದರಲ್ಲೂ ಬಿಜೆಪಿ ಪಾಳ್ಯದಲ್ಲಿ ದಾವಣಗೆರೆಯಲ್ಲಿ ಬಂಡಾಯ ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇತ್ತು. ಹೀಗಾಗಿ ಬಂಡಾಯ ನಾಯಕರ ಜೊತೆ ಒಂದು ಸಂಧಾನವನ್ನ ನಡೆಸಿದ್ರು ಯಡಿಯೂರಪ್ಪ. ಅದು ಸಕ್ಸಸ್ ಆಗಿದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಂಧಾನ ನಡೀತು. ಗಾಯತ್ರಿ ಸಿದ್ದೇಶ್ವರ್ ಗೆಲುವಿಗೆ ಒಗ್ಗಟ್ಟಾಗಿ ಶ್ರಮಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಎಲ್ಲರೂ. ಯಾವುದೇ ಷರತ್ತಿಲ್ಲದೆ ಸಂಧಾನ ಸಕ್ಸಸ್ ಅಂದಿದ್ದಾರೆ BSY. ರವೀಂದ್ರನಾಥ್ ನೇತೃತ್ವದಲ್ಲಿ ದಾವಣಗೆರೆಯ ಚುನಾವಣೆ ನಡೆಯುತ್ತೆ ಅಂತ ಸಂಧಾನ ಸಭೆಯ ಬಳಿಕ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖುದ್ದು ತಾವೇ ಬಂಡಾಯ ಶಮನಕ್ಕೆ ಎಂಟ್ರಿ ಕೊಟ್ಟರು. ರಾಧಾಮೋಹನ್ ಅಗರ್ವಾಲ್ ಜೊತೆಗೆ ಯಡಿಯೂರಪ್ಪ ಈ ಸಂಧಾನವನ್ನ ನಡೆಸಿದ್ರು. ಪ್ರಹ್ಲಾದ್ ಜೋಶಿ, ಮುರುಗೇಶ್ ನಿರಾಣಿ, ಲಿಂಗಣ್ಣ ಕೂಡ ಭಾಗಿಯಾಗಿದ್ರು. ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗಿ ಸಂಧಾನ ಸಭೆಯನ್ನು ನಡೆಸಿ ಒಂದು ಹಂತಕ್ಕೆ ಯಶಸ್ವಿಗೊಳಿಸಿದ್ದಾರೆ. ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆಲ್ತೇವೆ. ಆ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಚರ್ಚೆಯಾಗಿ ಒಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇನ್ನು ಯಾವುದೇ ಒಡಕು ಮಾತಿಗೆ ಅವಕಾಶ ಇಲ್ಲ. ದಯಮಾಡಿ ಮಾಧ್ಯಮದ ಸ್ನೇಹಿತರು ಸಹಕರಿಸಿ. ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಇನ್ ದ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ. All is well. There is no problem at all, and we have discussed in detail about all the other things. ಯಾವುದೇ ಷರತ್ತು ಯಾರ್ದು ಇಲ್ಲ. ಸರ್ವಾನುಮತದಿಂದ ಈಗಿರುವಂತ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಯಿತು. ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಧನ್ಯವಾದ. ದಾವಣಗೆರೆ ಉತ್ತರ, ದಕ್ಷಿಣ, ಚನ್ನಗಿರಿ, ಇದು ಮಾಯಕೊಂಡ, ಹರಪನಹಳ್ಳಿ ಮಾತಾಡ್ತೀವಲ್ಲ ಸರ್. ಅದೇನ ಅದಕ್ಕೆ ಮಾತಾಡ್ತೀವಿ ಎಲ್ಲರೂ ಸೇರಿ ಮಾತಾಡ್ತೀವಿ. ಈಗ ಅಣ್ಣ ಎಲ್ಲರೂ ಸೇರಿ ಮಾತಾಡ್ತೀವಿ. ನಮ್ದು ಒಬ್ಬಂದಿಲ್ಲ, ಏನು ಎಲ್ಲ ಸಣ್ಣ ಪುಟ್ಟ ಅದಾವೆ, ಕೂತ್ಕೊಂಡು ಮಾತಾಡ್ತೀವಿ. ಹೌದಣ್ಣ, ನಾವೆಲ್ಲ ಸೇರಿ ಸಣ್ಣ ಪುಟ್ಟ ಅದಾವೆ, ಮಾತಾಡ್ತೀವಿ. ಬಿಜೆಪಿ ಬೆಂಬಲಿಸೋದು ನಾವು ದಾವಣಗೆರೆ ಉತ್ತರ. ಎಸ್, ಇದು ದಾವಣಗೆರೆ ವಿಚಾರ. BSY ಹೇಳ್ತಾ ಇದ್ದಾರೆ ಎಲ್ಲ ಬಂಡಾಯ ಶಮನ ಆಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಅಂತ. ಪ್ರಶಾಂತ್, ಯಡಿಯೂರಪ್ಪನವರ ಹೇಳಿಕೆಗೂ ರೇಣುಕಾಚಾರ್ಯ ಅವರ ಹೇಳಿಕೆಗೂ ಅಲ್ಲಿ ವ್ಯತ್ಯಾಸ. ರೇಣುಕಾಚಾರ್ಯ ಏನೂ ಹೇಳಲಿಲ್ಲ, ಆದರೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಅರ್ಥದಲ್ಲೂ ಇರಲಿಲ್ಲ. ಮೇಲ್ನೋಟಕ್ಕೆ ಕಂಡು ಬರೋಂಗೆ ಶಮನ ಆಗಿದೆ ಅಂತ ಅನ್ಸುತ್ತಾ? ದಾವಣಗೆರೆ ಚಿತ್ರಣ ಹೇಗಿದೆ ಅಂತ ನೋಡಿ. ಒಂದು ಫೋಟೋ ಅಪರ್ಚುನಿಟಿ ಕೊಡ್ತಕ್ಕಂಥ ಪ್ರಯತ್ನವನ್ನಂತರೂ ಯಡಿಯೂರಪ್ಪನವರು ಮತ್ತು BJPಯ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೋಗಿದ್ದರು, ಮುರುಗೇಶ್ ನಿರಾಣಿ ಇದ್ದರು, ಸಿದ್ದೇಶ್ ಅವರ ಬಳಗ ಕೂಡ ಹೋದರು, ಬೀಗರು. ಎಲ್ಲರೂ ಕುಳಿತುಕೊಂಡು ಎಲ್ಲ ಮಾಜಿ ಶಾಸಕರು ನೋಡಿ, BP ಹರೀಶ್ ಏನು ಹರಿಹರದ ಶಾಸಕರಿದ್ದಾರೆ, ಅವರು ಸಿದ್ದೇಶ್ ಪರವಾಗಿ ಡೇ ಒನ್ನಿಂದಿದ್ದಾರೆ. ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ಹರಪನಹಳ್ಳಿಯ ಮಾಜಿ ಶಾಸಕರು, ಈಗ ಲತಾ ಮಲ್ಲಿಕಾರ್ಜುನ್ ಗೆದ್ದರು, ಜಗಳೂರು, ಮಾಯಕೊಂಡ, ದಾವಣಗೆರೆ ಉತ್ತರ, ದಕ್ಷಿಣ. ರವೀಂದ್ರನಾಥ್ ಕಳೆದ ಬಾರಿ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ. ಈ ಎಲ್ಲ ಕ್ಷೇತ್ರಗಳ ಮಾಜಿ ಶಾಸಕರು ಏನಿದ್ದಾರೆ ಅವರು ಸಿದ್ದೇಶ್ ವಿರುದ್ಧ ಒಂದು ಬಂಡಾಯದ ಮಾತನಾಡಿದರು. ಪ್ರಮುಖವಾಗಿ 2-3 ಕಾರಣಗಳಿದ್ದು. ಒಂದು, ವಿಧಾನಸಭಾ ಚುನಾವಣೆಯಲ್ಲಿ GM ಸಿದ್ದೇಶ್ ಅಂದುಕೊಂಡಷ್ಟು ನಮಗೆ ಯಾರಿಗೂ ಸಹಾಯ ಮಾಡಲಿಲ್ಲ. ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಅಲೂಫ್ ನೇಚರ್ನಲ್ಲಿದ್ದರು. ಬದಲಾವಣೆ ಮಾಡಿ ಎಷ್ಟು ವರ್ಷ ಅಂತ ಒಂದೇ ಕುಟುಂಬಕ್ಕೆ ಕೊಡ್ತೀರಿ,
ಈ ಎಲ್ಲ ಪ್ರಶ್ನೆಗಳನ್ನು ಮಾಜಿ ಶಾಸಕರು ಎತ್ತಾಯಿದ್ರು. ಇದನ್ನು ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಈ ಅಂಶ ಕರ್ನಾಟಕದ ಕೋರ್ ಕಮಿಟಿಯಲ್ಲೂ ಕೇಂದ್ರದಲ್ಲೂ ಚರ್ಚೆ ಆಗಿತ್ತು. ಎಸ್. ಆದರೆ ಒಂದು ತೀರ್ಮಾನಕ್ಕೆ ಬಿ ಜೆ ಪಿಯ ನಾಯಕರು ಬಂದಿದ್ದರು. ಅದರಲ್ಲಿ ಒಂದು ಒಮ್ಮತಾಭಿಪ್ರಾಯ ಇದ್ದಂತೆ ಕಾಣ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಎಲ್ಲರದ್ದು ಒಮ್ಮತಾಭಿಪ್ರಾಯ ಏನಿತ್ತು ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಿಂದ ಪ್ರಭಾ ಮಲ್ಲಿಕಾರ್ಜುನ್ ನಿಲ್ಲುವಾಗ ಎಸ್, ಸಿದ್ದೇಶ್ ಕುಟುಂಬ ಬಿಟ್ಟು ಬೇರೆ ಯಾರಿಗಾದರೂ ಟಿಕೆಟ್ ನೀಡಿದರೆ, ನೋಡಿ ಎರಡೂ ಸಾದರ ಎಕನಾಮಿಕಲಿ ಸ್ಟ್ರಾಂಗ್ ಇರತಕ್ಕಂಥ ಕುಟುಂಬಗಳು, ಅಂದರೆ ಸಾದರಲ್ಲೇ ಪ್ರಬಲ ಕುಟುಂಬಗಳ ಎರಡು. ಹೀಗಾಗಿ ಕೊಡಬೇಕು ಅಂದ್ರೆ ಸಿದ್ದೇಶ್ವರ ಫ್ಯಾಮಿಲಿ ಆಗಬೇಕು. ಪ್ರಭಾ ಮಲ್ಲಿಕಾರ್ಜುನ್ ವಿರುದ್ಧ ಏನಾದರೂ ಗೆಲ್ಲಬೇಕಾದ್ರೆ ಸಿದ್ದೇಶ್ ಕುಟುಂಬನೇ ಆಗಬೇಕು, ಅದು ಬಿಟ್ಟು ಬೇರೆ ಯಾರು ಆಗಬಾರದು. ಸರಿ, ಸಿದ್ದೇಶ್ ಅವ್ರು ಕೊಡ್ಲಿಕ್ಕೆ ಹೈಕಮಾಂಡ್ಗೂ ಮನಸ್ಸಿರಲಿಲ್ಲ, ಅವ್ರ ತಮ್ಮ ನಿಲ್ತಾರೆ ಅಂತಕ್ಕಂಥದ್ದನ್ನ ಹೇಳಾಯಿತು. ಈ ಮಾಜಿ ಶಾಸಕರು ಒಂದು ಯಾವುದೋ ಬೇರೆ ಕ್ಯಾಂಡಿಡೇಟ್ ಹೇಳಿದರು. ಹೆಂಗೆ ಕಾಂಗ್ರೆಸ್ನಲ್ಲಿ ಇನ್ಸೈಟ್ನ ವಿನಯ್ ಕುಮಾರ್ ಟಿಕೆಟ್ ಕೇಳ್ತಾಯಿದ್ರು, ಕುರುಬ ಸಮುದಾಯದ ಅಭ್ಯರ್ಥಿ. ಸಿದ್ದರಾಮಯ್ಯನವರು ಹೋಗಿ ಹೇಳಿದರು ಇವ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಬೆಂತಟ್ಟಿದ್ರು. ಆದರೆ ಟಿಕೆಟ್ ಕೊಡುವ ಪ್ರಶ್ನೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು, ಶಾಮನೂರು ಶಿವಶಂಕರಪ್ಪನವ್ರನ್ನ ಬಿಟ್ಟು ದಾವಣಗೆರೆಯಲ್ಲಿ ಯಾರಾದರೂ ಬೇರೆಯವರು ಗೆಲ್ಲಕ್ಕೆ ಸಾಧ್ಯನಾ, ಯಾಕೆ ಪ್ರಯೋಗ ಮಾಡ್ತೀರಿ, ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಕೊಡಿ, ಬೇರೆಯವರಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಟಿಕೆಟ್ ಸಿಕ್ತು. ಬಿ ಜೆ ಪಿಯಲ್ಲೂ ಅದೇ ತರ್ಕ ಬಂತು, ಶಾಮನೂರು ವಿರುದ್ಧ ಬೇರೆ ಕುಟುಂಬದವರು ಯಾರಾದರೂ ಸಾಮಾನ್ಯರು ನಿಂತು ಗೆಲ್ಲಿಕ್ಕೆ ಸಾಧ್ಯ ಉಂಟ ದಾವಣಗೆರೆಯಲ್ಲಿ, ಸಿದ್ದೇಶ್ ಕುಟುಂಬಕ್ಕೆ ಕೊಡಿ, ಗಾಯತ್ರಿ ಸಿದ್ದೇಶಕ್ಕೆ ಟಿಕೆಟ್ ಕೊಟ್ಟರು. ಹೀಗಾಗಿ ಈ ಶಾಸಕರು ಅಸಮಾಧಾನಗೊಂಡಿದ್ದರು. ನಿನ್ನೆಯ ಸಭೆಯಲ್ಲಿ ಸುಮಾರು 2.5 ಗಂಟೆಗಳ ಕಾಲ ರಾಧಾಮೋಹನ್ ಅಗ್ರವಾಲ್ ಮತ್ತು ಯಡಿಯೂರಪ್ಪನವರ ಎದುರುಗಡೆನೇ ಅನೇಕ ವಿಷಯಗಳ ಚರ್ಚೆ ನಡೆದಿದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ. ಸಾಕಷ್ಟು ಬೇರೆ ಬೇರೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ಸಿದ್ದೇಶ್ ಅವರು ಹೇಗೆ ಒಂದು ರೀತಿಯಾಗಿರ್ತಕ್ಕಂಥ ನಿರಾಸಕ್ತ ಮನೋಭಾವದಲ್ಲಿ ಕೆಲ ವರ್ಷಗಳ ಕಾಲ ಇದ್ದರು, ಅವ್ರದ್ದೇ ಕುಟುಂಬಕ್ಕೆ ಕೊಡಬೇಕಾ, ಇವೆಲ್ಲವೂ ಚರ್ಚೆ ಆದ ನಂತರ ಬಿಜೆಪಿ ಹೈಕಮಾಂಡ್ ರವೀಂದ್ರನಾಥ್ ಅವರನ್ನು ಚುನಾವಣಾ ಬಹುಶಃ ಈಗ ಒಂದು ಹಂತಕ್ಕೆ ಸಮಾಧಾನ ಅಂತ ಅನ್ಸುತ್ತೆ. ಬಟ್ ರೇಣುಕಾಚಾರ್ಯ ನೋಡಿ, ರೇಣುಕಾಚಾರ್ಯ ಕೊನೆದಾಗ ಒಂದು ಮಾತನ್ನು ಹೇಳಿದ್ರು, ಸಿದ್ದೇಶ್ ಅವ್ರಿಗೆ ಬೆಂಬಲಿಸ್ತೀರಾ, ನಾನು ಬಿಜೆಪಿಗೆ ಬೆಂಬಲಿಸ್ತೀನಿ. ಓಕೆ, ಒನ್ ಅಂಡ್ ಸೇಮ್, ಆದ್ರೆ ನರೇಶನ್ ಬೇರೆ ಇದೆ ಅಂತ ಪೂರ್ತಿ ಸಮಾಧಾನಗೊಂಡಿಲ್ಲ ಅನ್ನುವಂಥ ಸಂದೇಶ. ಎಸ್, ಇದೊಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಇವಿಷ್ಟು ರಾಜ್ಯದ ವಿಚಾರಗಳಾದ್ರೆ ಏನಾಗ್ತಾ ಇದೆ ಪರರಾಜ್ಯಗಳಲ್ಲಿ ರಾಜಕೀಯ ಬೆಳವಣಿಗೆಗಳು, ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡಕುಗಳು ಮೂಡಿದೆ ಬಿಜೆಪಿ ಪಾಳ್ಯದಲ್ಲಿ. ಒಡಿಸ್ಸಾ ಬೆನ್ನಲ್ಲೇ ಪಂಜಾಬ್ನಲ್ಲೂ ಕೂಡ ಮುರಿದು ಬಿದ್ದಿದೆ ಮೈತ್ರಿ ಚರ್ಚೆ. ಮೈತ್ರಿ ಬಗ್ಗೆ ಬಿಜೆಪಿ ಮತ್ತು ಅಕಾಲಿ ದಳ ನಾಯಕರಲ್ಲಿ ಒಮ್ಮತ ಮೂಡಿಲ್ಲ. ಹೀಗಾಗಿ ಪಂಜಾಬ್ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಬಿಜೆಪಿ ಘೋಷಣೆ ಮಾಡಿದೆ. ಪಂಜಾಬ್ನ ಎಲ್ಲಾ 13 ಸ್ಥಾನಗಳಲ್ಲೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂದಿದ್ದಾರೆ ನಾಯಕರು. ಪಂಜಾಬ್ ಬಿಜೆಪಿ ರಾಜ್ಯಾಧ್ಯಕ್ಷ ಸುನಿಲ್ ಜಾಖರ್ ಘೋಷಣೆ ಮಾಡಿದ್ದಾರೆ, ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ ಅಂತ ಎರಡು ಪಕ್ಷಗಳು ಘೋಷಣೆ ಮಾಡಿವೆ. 2019ರಲ್ಲಿ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿತ್ತು ಬಿಜೆಪಿ ಮತ್ತು ಅಕಾಲಿ ದಳ. ನಂತರ ಕೃಷಿ ಕಾಯ್ದೆ ಕಾನೂನು ಪ್ರತಿಭಟನೆ ವೇಳೆ ಎನ್ಡಿಎಗೆ ಗುಡ್ ಬೈ ಹೇಳಿತ್ತು ಅಕಾಲಿ ದಳ. ಎನ್ಡಿಎ ತೊರೆದು ರೈತರಿಗೆ ಬೆಂಬಲನ ಸೂಚಿಸಿತ್ತು ಅಕಾಲಿ ದಳ. ಒಡಿಸ್ಸಾದಲ್ಲಿ ಬಿಜೆಡಿ ಜೊತೆ 15 ವರ್ಷಗಳ ನಂತರ ಮೈತ್ರಿಗೆ ಸಜ್ಜಾಗಿತ್ತು ಬಿಜೆಪಿ. ಆದರೆ ಸೀಟ್ ಹಂಚಿಕೆಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಮರು ಮೈತ್ರಿಯ ಕನಸು ಭಗ್ನ ಆಗಿದೆ. 98ರಿಂದ 2009ರವರೆಗೂ ಕೂಡ ಅಲ್ಲಿ ಬಿಜೆಪಿ ಬಿಜೆಡಿಯ ಮೈತ್ರಿ ಇತ್ತು. ಈಗ ಪಂಜಾಬ್ನಲ್ಲೂ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಬಿಜೆಪಿ ಘೋಷಣೆಯನ್ನ ಮಾಡ್ತಾ ಇದೆ. ಎಸ್ ಪ್ರಶಾಂತ್, ಈ ಮೈತ್ರಿ ಘೋಷಣೆ ಒಟ್ಟಾಗಿ ಹೋಗ್ತಾರೆ ಅನ್ನುವಂಥದ್ದು ಆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಇಲ್ಲ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತಿದ್ದಾರೆ. ಸರಿ ಹೋಗ್ಲಿಲ್ವಾ, ಅಥವಾ ಈ ಹಿಂದೆ ಅಕಾಲಿ ದಳ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ತಾನು ಬದ್ಧ ಆಗಿರ್ತೀನಿ ಅಂತ ಅನ್ನೋ ಕಾರಣಕ್ಕಾಗಿ ಬೆಂಬಲ ಕೊಡ್ತಾ ಇಲ್ವಾ, ಏನು ಸಮಸ್ಯೆ ಆಗಿದೆ? ನೋಡಿ, 1996ರಿಂದ 2020ರವರೆಗೆ ಸುಮಾರು 24 ವರ್ಷಗಳ ಕಾಲ ಅಕಾಲಿ ದಳ ಮತ್ತು ಬಿ ಜೆ ಪಿ ಒಂದು ಪ್ರೀಪೋಲ್ ಅಲೈನ್ಸನ್ನು ಪಂಜಾಬ್ನಲ್ಲಿ ಮಾಡ್ಕೊಳ್ತಾ ಇತ್ತು. ಆದರೆ ಯಾವಾಗ 2020ರಲ್ಲಿ ರೈತರ ಹೋರಾಟಗಳು ಶುರು ಆದವು, ಪಂಜಾಬ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆ್ಯಂಟಿ ಬಿ ಜೆ ಪಿ, ಆ್ಯಂಟಿ ಮೋದಿ ಫೀಲಿಂಗ್ ಜಾಸ್ತಿ ಇದೆ. ಅದು ಇವತ್ತು ಕೂಡ 2024ರ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅಕಾಲಿ ದಳ ಮೊನ್ನೆ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸಿತು. ಅದೇನೋ ಸೀಟ್ ಜಾಸ್ತಿ ಬೇಕು, ಸೀಟ್ ಕಡಿಮೆ ಬೇಕು ಅನ್ನುವ ಕಾರಣದಿಂದ ಮೈತ್ರಿ ಮುರಿದು ಬಿಡಲಿಲ್ಲ. ಕೆಲ ಡಿಮಾಂಡ್ಗಳನ್ನು ಅಕಾಲಿ ದಳ ಇಡ್ತಾ ಇದೆ ರೈತರ ಪರವಾಗಿ. ಮೊನ್ನೆ ಮತ್ತೆ ರೈತರ ಪ್ರತಿಭಟನೆ ಶುರುವಾದ ನಂತರ ಅಕಾಲಿ ದಳ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸಿತು. ಅದರಲ್ಲಿ
ಅನೇಕ ಅಕಾಲಿ ದಳದ ನಾಯಕರು ಆ್ಯಂಟಿ ಬಿ ಜೆ ಪಿ ಫೀಲಿಂಗ್ ನಮ್ಮ ಕೇಡರಲ್ಲಿ ಜಾಸ್ತಿ ಇರುವಾಗ ನಾವು ಮೈತ್ರಿ ಮಾಡಿಕೊಂಡ್ರೆ ಅದು ಲಾಭ ತರುತ್ತಾ ಅಂತಕ್ಕಂಥ ಒಂದು ಚರ್ಚೆ ನಡೀತು. ಅಂದ್ರೆ ಅಕಾಲಿ ದಳ ತನಗೆ ಡ್ಯಾಮೇಜ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಜೊತೆ ಹೋಗ್ತಿಲ್ಲ. ಬಿ ಜೆ ಪಿಗೂ ಈಗ ಬಿ ಜೆ ಪಿ ಕೂಡ ಏನು ಮಾಡ್ತಾ ಇದೆ, ಈಗ ರಣವೀರ್ ಬಿಟ್ಟು ಮಾಜಿ ಮುಖ್ಯಮಂತ್ರಿಗಳ ಮಗ ಲುಧಿಯಾನದ ಸಂಸದರಾಗಿದ್ದರು, ಅವರನ್ನು ನಿನ್ನೆ ಬಿ ಜೆ ಪಿ ಕರ್ಕೊಂಡು ಬಂತು. ಈಗ ಜಾಖಡ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದರು, ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಬಿ ಜೆ ಪಿ ಕೂಡ ಏನು ಮಾಡ್ತಾ ಇದೆ, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನಂತರದ ಕಾಂಗ್ರೆಸ್ನಲ್ಲಿ ಏನು ಕೆಲ ಪ್ರಮುಖ ನಾಯಕರಿದ್ದಾರೆ, ಆ್ಯಂಟಿ ಖಲಿಸ್ತಾನ್ ಸ್ಟ್ಯಾಂಡ್ ಗಟ್ಟಿಯಾಗಿ ತೆಗೆದುಕೊಳ್ತಕ್ಕಂಥ ಕಾಂಗ್ರೆಸ್ ನಾಯಕರಿದ್ದಾರೆ, ಅವರನ್ನು ಸೆಳೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಇನ್ನೊಂದು ಕಡೆ ಅಕಾಲಿ ದಳಕ್ಕೆ ಅನ್ನಿಸ್ತಾ ಇದೆ, ಎಷ್ಟೇ ನಮ್ಮ ಸ್ಪೇಸ್ ಇದ್ದರೂ ಕೂಡ ನಾವು ಬಿ ಜೆ ಪಿ ಜೊತೆ ಇವತ್ತಿನ ಸಂದರ್ಭದಲ್ಲಿ ಏನಾದರೂ ಮೈತ್ರಿ ಮಾಡಿಕೊಂಡ್ರೆ ಅದು ನಮ್ಮ ವಿರುದ್ಧ ಹೋಗ್ಬೋದು ಅಂತಕ್ಕಂಥದ್ದು. ಹೀಗಾಗಿ ಒಂದು 4 ಕಾರ್ನರ್ ಕಾಂಟೆಸ್ಟನ್ನು ಪಂಜಾಬ್ ನೋಡಲಿದೆ. ಅಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಕೂಡ ಮೈತ್ರಿ ಆಗಲಿಲ್ಲ. ಯಾಕಂದರೆ ನಾವೇ ರೈವಲ್ಸ್ ಇದ್ದಾಗ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಬಿ ಜೆ ಪಿ ಒಳಗಡೆ ಬಂದುಬಿಡುತ್ತೆ ಅನ್ನುವ ಆತಂಕದಿಂದ ಇಬ್ಬರೂ ಮೈತ್ರಿ ಮಾಡ್ಕೊಳ್ಳಿಲ್ಲ. ಇಲ್ಲಿ ಅಕಾಲಿ ದಳ ಮತ್ತು ಬಿ ಜೆ ಪಿ ನಡುವೆ ಕೂಡ ಮೈತ್ರಿ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪಂಜಾಬ್ನಲ್ಲಿ ಚತುಷ್ಕೋನ ಸ್ಪರ್ಧೆಯನ್ನು ನಾವು ಮೊದಲ ಬಾರಿ ನೋಡ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಬಿ ಜೆ ಪಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇದೆ ನೋಡಿ. ಈಗ ನಮ್ಗೆ ಅನೇಕ ಬಾರಿ ಅನಿಸುತ್ತೆ, ಪಂಜಾಬ್ನ ಸಿಖ್ರೆಲ್ಲರೂ ಕೂಡ ಖಲಿಸ್ತಾನದ ಬೇಡಿಕೆಗೆ ಸಪೋರ್ಟ್ ಕೊಟ್ಬಿಡ್ತಾರೆ. ಇಲ್ಲ, ಹಾಗಿಲ್ಲ. ಅಲ್ಲಿ ಒಂದು ಫ್ರಿಂಜ್ ಎಲಿಮೆಂಟ್ ಕೊಡುತ್ತೆ. ಕರೆಕ್ಟ್. ಅಥವಾ ಕೆನಡಾದಲ್ಲಿ ಅಮೆರಿಕಾದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಿಖ್ರಿಗೆ ಅನಿಸುತ್ತೆ, ಓ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹಿಂದೂ ಡಾಮಿನೆನ್ಸ್ ಇದೆ, ಅದರಲ್ಲಿ ಸಿಖ್ರಿಗೆ ಅವಕಾಶ ಇಲ್ಲಿ, ಆ ಕಾರಣದಿಂದ ಖಲಿಸ್ತಾನ್ ಮೂಮೆಂಟ್ಗೆ ದುಡ್ಡಿನ ಸಹಾಯ, ನೈತಿಕ ಸಹಾಯವನ್ನು ಅಲ್ಲಿನ ವಿದೇಶಿ ಸಿಖ್ಖರು ಕೊಡ್ತಾ ಇದ್ದಾರೆ. ದೇಶಿ ಸಿಖ್ಖರೆಲ್ಲ ಆ ರೀತಿಯ ಭಾವನೆಗಳೇನಿಲ್ಲ, ಅಂದರೆ ವಾಸ್ತವದ ಅರಿವಿದೆ. ಬಟ್ ಆ್ಯಂಟಿ ಬಿ ಜೆ ಪಿ ಸ್ಟ್ಯಾನ್ಸ್ ಇದೆ ನಾನಾ ಕಾರಣಗಳಿಂದ. ಅದು ರೈತ ಕಾನೂನುಗಳ ಸಂದರ್ಭದಲ್ಲಿರ್ಬೋದು, ಅಥವಾ ಬಿ ಜೆ ಪಿ ಒಂದು ಹಿಂದುತ್ವ ಪಾರ್ಟಿ ಅನ್ನುವ ಕಾರಣದಿಂದ ಇರ್ಬೋದು, ಆ ಸ್ಟ್ಯಾಂಡ್ ನಿಶ್ಚಿತವಾಗಿದೆ. ಹೀಗಾಗಿ ಅಕಾಲಿ ದಳ ಕೂಡ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಒಂದು ಆಸಕ್ತಿಯನ್ನು ತೋರಿತ್ತು. ಎಸ್ ನೋಡಿ, ಮ್ಯಾಕ್ರೋ ಲೆವೆಲ್ನಲ್ಲಿ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಆಸಕ್ತಿ ಇರುತ್ತೆ, ಮೈಕ್ರೋ ಲೆವೆಲಲ್ಲಿ ಏನಿದೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಹೀಗಾಗಿ ಆ ಮೈತ್ರಿ ಪಂಜಾಬ್ನಲ್ಲಿ ಸಾಧ್ಯ ಆಗಿಲ್ಲ. ನಿಜ, ನಾಯಕರ ಮಟ್ಟದಲ್ಲಿ ಆಗುವಂತಹ ಮೈತ್ರಿ ತಳಮಟ್ಟದಲ್ಲಿ ಆಗೋಲ್ಲ ಅಂತ ಅನ್ನೋದಕ್ಕೆ ಇದೊಂದು ನೋಡಿ. ಹಿಂದೆ ನವಜೋತ್ ಸಿಂಗ್ ಸಿದ್ದು ಇದನ್ನೇ ಬಿ ಜೆ ಪಿ ನಾಯಕರಿಗೆ ಹೇಳ್ತಾ ಇದ್ರು, ನೀವು ಮೈತ್ರಿಯನ್ನು ಕಡಿದುಕೊಳ್ಳಿ, ಬಿ ಜೆ ಪಿಯಲ್ಲಿ ಬೆಳೆಯುತ್ತೆ ಅಂತಕ್ಕಂಥ. ಆಗ ಬಿ ಜೆ ಪಿ ನವಜೋತ್ ಸಿಂಗ್ ಸಿದ್ದು ಮಾತು ಕೇಳಲಿಲ್ಲ. ನಂಗೆ ನೆನಪಿದೆ, ಅಮೃತ್ಸರದ ಚುನಾವಣೆಗೆ ನಾನು ಅರುಣ್ ಜೇಟ್ಲಿ ಅವರ ಚುನಾವಣೆ 2014 ಕವರ್ ಮಾಡ್ಲಿಕ್ಕೆ ಹೋದಾಗ ಅರುಣ್ ಜೇಟ್ಲಿ ಸೋತರು. ಕಾರಣ ಇದೆ, ಬಿ ಜೆ ಪಿ ಮತ್ತು ಅಕಾಲಿ ದಳದ ನಡುವೆ ಕೆಳಮಟ್ಟದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪರಸ್ಪರ ಒಳ್ಳೆಯ ಭಾವನೆಗಳಿಲ್ಲ. ಇನ್ನು ಒಡಿಸ್ಸಾಕ್ಕೆ ಬಂದರೆ ನೋಡಿ, ಒಡಿಸ್ಸಾದ ವಿಧಾನಸಭಾ ಮತ್ತು ಲೋಕಸಭೆಯ ಚುನಾವಣೆಗಳು ಮೇ 12ಕ್ಕೆ ನಡೆಯಲಿವೆ. ಮೈತ್ರಿ ಮಾರ್ಚ್ 5ಕ್ಕೆ ಪ್ರಧಾನಮಂತ್ರಿಗಳು ಒಡಿಸ್ಸಾಕ್ಕೆ ಹೋದಾಗ ನವೀನ್ ಪಟ್ನಾಯಕ್ ಮತ್ತು ನರೇಂದ್ರ ಮೋದಿಯವರ ನಡುವೆ ಇರತಕ್ಕಂಥ ಒಂದು ಗೆಳೆತನದ ಭಾವನೆ ಮೈತ್ರಿಯಾಗಿ ಕನ್ವರ್ಟ್ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾತುಕತೆಗಳು ಕೂಡ ನಡೆದವು. ಆದರೆ ನೋಡಿ, ಅನೇಕ ಬಾರಿ ಏನಾಗುತ್ತೆ, ಕೇರಳದಲ್ಲಿ ನಾವು ನೋಡ್ತಾ ಇದ್ದೀವಿ, CPM ಮತ್ತು ಕಾಂಗ್ರೆಸ್ ದಿಲ್ಲಿಯಲ್ಲಿ ಕುಳಿತುಕೊಂಡು ಒಟ್ಟಾಗಿ ಮಾತುಕತೆ ನಡೆಸ್ಬೋದು. ನಿಮಗೆ ತಿರುವನಂತಪುರಂದಲ್ಲಿ ನಡೆಸಲಿಕ್ಕೆ ಆಗಲ್ಲ. ಅದೇ ರೀತಿ ಒಡಿಸ್ಸಾದಲ್ಲಿ ಕಾಂಗ್ರೆಸ್ ಡೆಸಿಮೇಟ್ ಆಗಿದೆ ಪಶ್ಚಿಮ ಬಂಗಾಳದ ರೀತಿಯಲ್ಲಿ. ಬಿಜೆಪಿ ವಿಪಕ್ಷದ ಸ್ಥಾನವನ್ನು ತೆಗೆದುಕೊಂಡಿದೆ. ಬಿಜೆಪಿಯ ನಾಯಕರಿಗೂ ಅನ್ಸುತ್ತೆ, ಬಿಜೆಡಿಯ ನಾಯಕರಿಗೂ ಅನ್ಸುತ್ತೆ, ಈಗ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ಗೊಂದು ಅವಕಾಶ ಕೊಟ್ಟಂತಾಗತ್ತೆ. ಕರ್ನಾಟಕದಲ್ಲಿ ಆಯ್ತಲ್ವಾ, ಕಾಂಗ್ರೆಸ್ JDS ಹಳೆ ಮೈಸೂರಿನ ಮೈತ್ರಿ ಬಿಜೆಪಿಗೊಂದು ಎಂಟ್ರಿಯನ್ನು ಕೊಡ್ತು. ಹೀಗಾಗಿ ಬಿಜೆಪಿ ಏನು ಹೇಳ್ತು, ನಮ್ಗೆ ಜಾಸ್ತಿ ಸೀಟ್ಗಳನ್ನು ಕೊಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ. BJD 23 ವರ್ಷಗಳಿಂದ ನವೀನ್ ಪಟ್ನಾಯಕ್ ಅಲ್ಲಿ ಮುಖ್ಯಮಂತ್ರಿಯಾಗಿ ಸತತವಾಗಿ ಆಯ್ಕೆ ಆಗ್ತಾ ಇದ್ದಾರೆ. BJD ಇದನ್ನು ಒಪ್ಪಲಿಲ್ಲ. ಹೀಗಾಗಿ ಇಬ್ರು ಗೋ ಸೋಲೋ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿವೆ. ಕೆಲವೊಂದು ಹಂತದಲ್ಲಿ ನವೀನ್ ಪಟ್ನಾಯಕ್ ಮತ್ತು ಮೋದಿಯವರ ನಡುವೆ ಒಳ್ಳೆಯ ಗೆಳೆತನ ಇದೆ. ಈಗ ಮೊನ್ನೆ ಅಶ್ವಿನಿ ವೈಷ್ಣವರ ರಾಜ್ಯಸಭಾ ಚುನಾವಣೆಯಲ್ಲಿ ನವೀನ್ ಪಟ್ನಾಯಕ್ ಸಪೋರ್ಟೆಡ್ ಬಿಜೆಪಿ. ಬಟ್ ಈ ಲೋಕಸಭೆಯಲ್ಲಿ ಒಟ್ಟಾರೆ ಆಗಿ ಆ ಮೈತ್ರಿ ಕಂಡು ಬರ್ತಾ ಇಲ್ಲ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಈ ಹೇಳಿಕೆಗಳೇನಿದೆ ಅಥವಾ ಈ ಟ್ವೀಟ್ಗಳೇನಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತಹ ಆ ಪೋಸ್ಟ್ಗಳೇನಿದೆ, ಅದು ಎಂತಹ ವಿವಾದವನ್ನು ಸೃಷ್ಟಿಸಬಹುದು ಅನ್ನೋದಕ್ಕೆ ಕಂಗನಾ ರನಾವತ್ ಕುರಿತಾಗಿ ಹಾಕಿದಂತಹ ಒಂದು ಪೋಸ್ಟ್ ನಿಜಕ್ಕೂ ದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತೆ. ಆ ಬಗ್ಗೆ ಮಾತನಾಡೋಣ. ಚುನಾವಣೆಯ ವೇಳೆ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದೆ ಕಾಂಗ್ರೆಸ್. ಅದು ಕಂಗನಾ ರನಾವತ್ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಕೊಟ್ಟಂತಹ ಕೀಳು ಮಟ್ಟದ ಟೀಕೆ.
ಮಂಡಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಕಂಗನಾ. ಆದರೆ ಕಂಗನಾ ಅವರ ಬಗ್ಗೆ ಸುಪ್ರಿಯಾ ಶ್ರೀನಾಥೆ ವಿವಾದವನ್ನ ಎತ್ತಿಹಾಕಿದ್ದಾರೆ. ಪ್ರತಿಯೊಬ್ಬ ಮಹಿಳೆ ಘನತೆಗೆ ಅರ್ಹಳು ಅಂತ ಇದಕ್ಕೆ ಕಂಗನಾ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಕೂಡ ಭೇಟಿಯಾದರು ಕಂಗನಾ ರನಾವತ್. ನಡ್ಡಾ ಭೇಟಿ ಬಳಿಕ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ರನಾವತ್ ಕೊಟ್ಟಿದ್ದಾರೆ ತಮ್ಮ ವಿರುದ್ಧದ ಪೋಸ್ಟ್ಗೆ. ಇನ್ಸ್ಟಾದಲ್ಲಿ ಕಂಗನಾ ರನಾವತ್ ಬೋಲ್ಡ್ ಫೋಟೋವೊಂದನ್ನ ಪೋಸ್ಟ್ ಮಾಡಿ ಮಂಡಿಯಲ್ಲಿ ಏನ್ ರೇಟ್ ನಡೀತಾ ಇದೆ ಅಂತ ಸುಪ್ರಿಯಾ ಅವರು ತಮ್ಮ ಅಕೌಂಟಲ್ಲಿ ಹಾಕೊಂಡಿರುವಂಥದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಯಿತು. ಆಕ್ರೋಶದ ಬೆನ್ನಲ್ಲೇ ಆ ಟ್ವೀಟ್ ಕೂಡ ಡಿಲೀಟ್ ಮಾಡಿದ್ದಾರೆ ಸುಪ್ರಿಯಾ ಶ್ರೀನಾಥೆ. ಜೊತೆಗೆ ಈಗ ಅದು ಬಹಳ ದೊಡ್ಡ ವಿವಾದವಾಗಿ ಪರಿಣಮಿಸಿದೆ. ಜೊತೆಗೆ ಕಾಂಗ್ರೆಸ್ಗೆ ಮುಜುಗರ ತಂದಿರುವಂಥದ್ದು. ಎಸ್ ಪ್ರಶಾಂತ್, ಯಾವುದೇ ವಿಚಾರವೇ ಆಗಲಿ ಒಂದು ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳೇನಾದರೂ ಬಂದರೆ ಅದರಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರ ವಿರುದ್ಧ ಅದು ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ ಯಾವುದೇ ಪಕ್ಷಕ್ಕಾಗಲಿ ವ್ಯಕ್ತಿಗಾಗಲಿ. ಅದರಲ್ಲೂ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಕುರಿತಾಗಿ ಹಾಕಿದಂತಹ ಈ ಪೋಸ್ಟ್ ಏನಿದೆ ಇದು ಬಹಳ ದೊಡ್ಡ ಚರ್ಚೆ ವಿಚಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಈಗಾಗಲೇ ಆಗ್ಬಿಟ್ಟಿದೆ. ನನಗನ್ಸುತ್ತೆ ಇದರಲ್ಲಿ ಪುರುಷ ಮಹಿಳೆ ಅಂತಲ್ಲ, ಎಸ್ ಯಾರಿಗೂ ಕೂಡ ಅಂದರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಅನ್ನುವ ರೀತಿ ಮಾತನಾಡೋದೇ ಎಸ್ ಈ ಶಬ್ದ ಬಳಕೆ ನಮ್ಮ ಕಷ್ಟ ಆಗುತ್ತೆ. ನಿಜ. ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಈ ರೀತಿಯ ಪದ ಬಳಕೆಯನ್ನು ಅಥವಾ ಈ ರೀತಿಯ ಮನೋಭಾವವನ್ನು ಇಟ್ಕೊಂಡು ಹೇಗೆ ರಾಜಕಾರಣ ಮಾಡ್ತಾನೆ ಅನ್ನೋದು ನನಗೆ ಅರ್ಥ ಆಗಲ್ಲ. ಎಸ್ ಈಗ ಸುಪ್ರಿಯಾ ಶ್ರೀನಾಥೆ ಸ್ವತಃ ಪತ್ರಕರ್ತೆಯಾಗಿ ಬಂದವರು, ನಂತರ ಕಾಂಗ್ರೆಸ್ ವಕ್ತಾರೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ನಾನೀಗ ಬಿ ಜೆ ಪಿಯವರ ರೀತಿ ಇಲ್ಲ ಅದನ್ನು ಕಾಂಗ್ರೆಸ್ನವ್ರು ಹಾಕ್ಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಬ್ಬ ಇಂಡಿವಿಜುವಲ್ ಇನ್ನೊಬ್ಬ ಇಂಡಿವಿಜುವಲ್ ಬಗ್ಗೆ ಹಾಕಿರ್ತಕ್ಕಂಥ ಪೋಸ್ಟ್ ಅಂತ ತೆಗೆದುಕೊಳ್ಳೋಣ. ಸುಪ್ರಿಯಾ ಶ್ರೀನಾಥೆ ಕಂಗನಾ ರನಾವತ್ಗೆ ಟಿಕೆಟ್ ಸಿಕ್ಕಾಕ್ಷಣ ಈ ರೀತಿಯ ಕಮೆಂಟ್ ಹೇಗೆ ಹಾಕ್ತಾರೆ ಅನ್ನೋದು ದೊಡ್ಡ ಒಂದು ನನಗೊಂದು ಪ್ರಶ್ನೆ. ಈಗ ಅವ್ರು ಏನೇ ಸಮರ್ಥನೆ ಕೊಟ್ಕೊಳ್ಳಿ, ಅದು ಪರೋಡಿ ಅಕೌಂಟ್ ನನ್ನ ಟೀಮ್ನವ್ರು ಹಾಕಿದ್ರು ಯಾವುದು ಕೂಡ ನಿಲ್ಲೋದಿಲ್ಲ. ಬರೀ ಪರೋಡಿ ಅಕೌಂಟ್ ಅಂತಕ್ಕಂಥದ್ದನ್ನು ಅವ್ರು ಮೊದಲೇನು ಹೇಳಿದ್ರು ಗೊತ್ತಾ, ನನ್ನ ಅಕೌಂಟಿನ ಪಾಸ್ವರ್ಡ್ಗಳು ಮಲ್ಟಿಪಲ್ ಜನರ ಬಳಿ ಇವೆ, ಅವ್ರು ಯಾರಾದರೂ ಹಾಕಿರಬೇಕು. ಹೇಗೆ ಹಾಕ್ತಾರೆ ನನಗೆ ಹೇಳಿ. ಈಗ ನಾನೇ ಯಾರಿಗಾದರೂ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಕೊಡ್ತೀನಿ ಅಲ್ವಾ. ಈ ರೀತಿಯ ಈಗ ಯಾರಿಗೋ ಬರ್ಡೇ ವಿಶ್ ಮಾಡೋದು ಬೇರೆ, ಈ ರೀತಿಯ ಪೋಸ್ಟ್ಗಳನ್ನು ಹಾಕುವಾಗ ಯಾರ ಅಕೌಂಟ್ ಇದೆ ಅನ್ನೋರ್ಗೊಂದು ಮಾತು ಕೇಳದೆ ಆ ಅಕೌಂಟ್ ಆಪರೇಟ್ ಆಗುತ್ತಾ? ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಗಮನಕ್ಕೆ ತಂದಿರ್ತಾರೆ. ಯಾವುದೇ ಒಬ್ಬ ಸಣ್ಣ ರಾಜಕೀಯ ನಾಯಕ ಇದ್ದರೂ ಇಂಥ ಪೋಸ್ಟ್ಗಳನ್ನು ಹಾಕುವಾಗ ಒಮ್ಮೆ ನನ್ನ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದು ಹೇಳಿರ್ತಾರೆ. ಗಮನಕ್ಕೆ ತರದೇ ಪೋಸ್ಟ್ ಹಾಕಿದ್ರು ಅಂತಕ್ಕಂಥದ್ದು ನಂತರ ಸುಪ್ರಿಯಾ ಶ್ರೀನಾಥೆ ಹೇಳ್ತಾ ಇರ್ತಕ್ಕಂಥದ್ದು ನನಗನ್ಸುತ್ತೆ ವಾಟ್ ಮೆಂಟಾಲಿಟಿ ಶಿ ಹ್ಯಾಸ್ ಅನ್ನೋದು ದೊಡ್ಡ ಪ್ರಶ್ನೆ. ನಿಜ. ನೀವು ಕಂಗನಾ ರನಾವತ್ ಬಗ್ಗೆ ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಯಾರು ಬೇಡ ಅಂತಾರೆ. ನಾನು ಆ್ಯಕ್ಚುಲಿ ಆ ಕೆಳಗಿನ ಲೈನನ್ನು ಓದಿರಲಿಲ್ಲ ಪ್ರತಿಮಾ. ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಫೋಟೋ ಹಾಕಿದ್ದಾರೆ ಅಂತ ಕೆಳಗಿನ ಲೈನನ್ನು ಓದಿರಲಿಲ್ಲ. ಕೆಳಗಿನ ಲೈನನ್ನು ಓದಿದಾಗ ಐ ಆಮ್ ರಿಯಲಿ ಶೆಲ್ ಶಾಕ್ಡ್. ನೀವು ಯಾವ ರೀತಿಯಾಗಿರ್ತಕ್ಕಂಥ ಮನೋಭಾವನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ. ಟೀಕೆಗಳನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ಏನೇ ಟೀಕೆಗಳನ್ನು ಮಾಡ್ಬೋದಾ? ಆಮೇಲೆ ಅದು ನನಗನ್ಸುತ್ತೆ ಈ ಚಿತ್ರರಂಗದಿಂದ ಬಂದವ್ರ ಮೇಲೆ ಅವರ ಪಾಪ್ಯುಲಾರಿಟಿಯೇ ಒಂದು ರೀತಿ ಅವ್ರಿಗೆ ಮುಳು ಅನ್ನುವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಬರೀ ಸುಪ್ರಿಯಾ ಶ್ರೀನಾಥೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅನಗತ್ಯವಾಗಿ ಇಂಥ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಪ್ರಚಾರಕ್ಕೋಸ್ಕರ ಮಾಡ್ತಾರೋ, ಈರ್ಷ್ಯೆಗೋಸ್ಕರ ಮಾಡ್ತಾರೋ, ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಈ ಶಿವರಾಜ್ ಕುಮಾರ್ ಕಳೆದ ಬಾರಿ ಒಂದೇನೋ ಪ್ರಚಾರಕ್ಕೆ ಹೋದ್ರಪ್ಪ, ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಪಕ್ಷದ ಒಂದು ಅಟ್ಯಾಕನ್ನು ಮಾಡ್ತಾರೆ. ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಂತ ತಕ್ಷಣ ಶಿವರಾಜ್ ಕುಮಾರ್ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಹೇಳ್ತಕ್ಕಂಥದ್ದು ಕಂಗನಾ ಅವರ ಪ್ರಕರಣ ಬೇರೆ. ಯಾಕಂದರೆ ಕಂಗನಾ ಪ್ರಕರಣದಲ್ಲಿ ಬಳಸಿರ್ತಕ್ಕಂಥ ಭಾಷೆಯನ್ನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಬರೀ ಹೆಣ್ಮಗಳ ಮೇಲಲ್ಲ, ಮನುಷ್ಯನ ಮೇಲೆ ಬಳಸಬಾರದ ಭಾಷೆ ಅದು. ನಿಜ. ಅಂಥ ಭಾಷೆಯನ್ನು ಬಳಸಿ ಆಮೇಲೆ ಇಲ್ಲ ಅದಕ್ಕೊಂದು ಸಬೂಬೇನು ಅಂತಂದರೆ ನನ್ನ ಹ್ಯಾಂಡಲ್ ಎಷ್ಟು ಅಂದರೆ ಎಂಥವ್ರನ್ನ ಇಟ್ಟಿದ್ದೀರಿ. ಎಷ್ಟು ಬೇಜವಾಬ್ದಾರಿ ಅಂತ ಅನ್ನುವಂಥದ್ದು ಪಕ್ಕ ಆಗ್ತಾ ಇದೆ. ಇದು ಬಹಳ ದೊಡ್ಡ ಅಸ್ತ್ರ ಆಗುತ್ತೆ ಬಿಜೆಪಿ ಅಂದರೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಇನ್ನು ಮುಂದಿನ ಸುದ್ದಿಯತ್ತ ನಾವು ಗಮನ ಹರಿಸೋದಾದರೆ ಪಾಕಿಸ್ತಾನದಲ್ಲಿ ಈಗ ಮತ್ತೆ ಬಲೂಚಿಸ್ತಾನ ದಂಗೆಕೋರರ ಅಟ್ಟಹಾಸ ನಡೀತಾ ಇದ್ದಾರೆ. ಪಾಕ್ ನೌಕಾಪಡೆ 2ನೇ ಅತಿ ದೊಡ್ಡ ವಾಯುನೆಲೆಯ ಮೇಲೆ ದಾಳಿಯಾಗಿದೆ. ಪಾಕ್ ನೌಕಾ ಕೇಂದ್ರ PNS ಸಿದ್ದಿಕಿ ಮೇಲೆ ಅಟ್ಯಾಕ್ ಆಗಿದೆ. ಟರ್ಬತ್ ನೌಕಾ ವಾಯುನೆಲೆಯನ್ನ ಒಳನುಸುಳೋದಕ್ಕೆ ಉಗ್ರರು ಪ್ರಯತ್ನಿಸಿದ್ದು ಉಗ್ರರ ದಾಳಿಯನ್ನ ಪಾಕಿಸ್ತಾನ ಭದ್ರತಾ ಪಡೆ ವಿಫಲಗೊಳಿಸಿದೆ. ಬಲೂಚ್ ದಂಗೆಕೋರರು ಪಾಕ್ ಸೇನೆ ಇದರ ನಡುವೆ ಗುಂಡಿನ ಚಕಮಕಿ ಕೂಡ ನಡೆಯಿತು. ಈ ಘರ್ಷಣೆಯಲ್ಲಿ ಕನಿಷ್ಠ 6 ಬಲೂಚ್ ಉಗ್ರರನ್ನ ಪಾಕ್ ಹತ್ಯೆಗೈದಿದೆ.
ಬಲೂಚಿಸ್ತಾನದಲ್ಲಿ ಚೀನಾ ಬಂಡವಾಳ ಹೂಡಿಕೆಯನ್ನ ವಿರೋಧಿಸಿ ಈ ಕೃತ್ಯ ಆಗಿರೋದು. ಚೀನಾ ಪಾಕ್ ಆರ್ಥಿಕ ಕಾರಿಡಾರ್ಗೆ ಬಲೂಚಿಸ್ತಾನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಚೀನಾ ಯೋಜನೆಗಳನ್ನ ವಿರೋಧಿಸಿ ಈ ದಾಳಿ ಆಗ್ತಾ ಇದ್ದು ಒಂದೇ ವಾರದ ಅಂತರದಲ್ಲಿ ಇದು 3ನೇ ದಾಳಿ. ಪ್ರಶಾಂತ್, ಬಲೂಚಿಸ್ತಾನದ ವಿಚಾರಕ್ಕೆ ಬರೋದಾದರೆ ಅಲ್ಲಿನ ಸಿಚುವೇಶನ್, ಅಲ್ಲಿನ ಸನ್ನಿವೇಶಗಳು ಬೇರೆಯೇ ಇದೆ. ಜೊತೆಗೆ ಅಲ್ಲಿರುವಂಥವರ ಮೇಲೆ ಆಗಿರುವಂತಹ ಆಕ್ರಮಣಗಳನ್ನು ಕೂಡ ನಾವು ಹಲವು ಬಾರಿ ಅದರ ಬಗ್ಗೆ ಮಾತನಾಡಿದ್ದೀವಿ. ಆದರೆ ಈಗ ಆಗ್ತಾ ಇರುವಂತಹ ಈ ದಾಳಿ, ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನೋಡಿ, ನೋಡಲಾಗುತ್ತೆ? ಪಾಕಿಸ್ತಾನ ಇರಲಿ ಯಾರೇ ಇರಲಿ, ಎಸ್, ಬೇವು ಬಿತ್ತಿ ಮಾವನ್ನು ಬೆಳಿತೀವಿ ಅನ್ನೋದು ಸುಳ್ಳು. 30-35 ವರ್ಷಗಳಿಂದ ಪಾಕಿಸ್ತಾನದ ಸ್ಟೇಟ್ ಪಾಲಿಸಿ ಆಗಿದ್ದು ಟೆರರಿಸಮ್. ಅದೊಂದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅಂತಲೇ ಅದನ್ನು ಕರೀಲಾಗ್ತಾ ಇದೆ. ಭಾರತದ ಮೇಲೆ ಯಾವ್ಯಾವ ಹಂತದಲ್ಲಿ ಭಯೋತ್ಪಾದಕರನ್ನು ಟ್ರೈನ್ ಮಾಡಿ ಕಾಶ್ಮೀರನ್ನು ಡಿಸ್ಟರ್ಬ್ ಮಾಡಿ ಪಾಕಿಸ್ತಾನ ಏನೆಲ್ಲ ಮಾಡ್ತು ಅನ್ನೋದನ್ನು ನಾನು ಇವತ್ತು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಪಾಕಿಸ್ತಾನದ ಇನ್ಸ್ಟೆಬಿಲಿಟಿ, ಏನು ರಾಜಕೀಯ ಅಸ್ಥಿರತೆ ಇದೆ, ಪಾಕಿಸ್ತಾನದ ರಾಜಕೀಯ ಪಕ್ಷಗಳಿಗೂ ಮಿಲಿಟರಿಗೂ ನಡೀತಾ ಇರ್ತಕ್ಕಂಥ ಒಂದು ತಿಕ್ಕಾಟ, ಸಂಘರ್ಷ ಏನಿದೆ, ಅದರ ಇನ್ನೊಂದು ಭಾಗ ಪಾಕಿಸ್ತಾನಕ್ಕೆ ಮತ್ತೊಂದು ಗಡಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೆಲ ತಿಂಗಳ ಹಿಂದೆ ಇರಾನ್ ದಾಳಿಯನ್ನು ನಡೆಸ್ತು. ಇರಾನ್ಗೆ ಸೇರಿರ್ತಕ್ಕಂಥ ಕೆಲ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಶೆಲ್ಟರ್ ಪಡಿತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ತಾಲಿಬಾನ್ ಜೊತೆಗೂ ಮತ್ತು ಈಗಿನ ಹೊಸ ತಾಲಿಬಾನ್ಗೂ ಪಾಕಿಸ್ತಾನಕ್ಕೂ ಸಂಬಂಧಗಳ ನಡುವೆ ಸ್ಥಿತ್ಯಂತರಗಳಿವೆ. ಇನ್ನೊಂದು ಕಡೆ ಗದರ್ ಏರ್ಪೋರ್ಟ್ನಲ್ಲಿ ಚೈನೀಸ್ ಇನ್ವೆಸ್ಟ್ಮೆಂಟ್ ಬಂದ ನಂತರ ಒನ್ ರೋಡ್ ಒನ್ ಬೆಲ್ಟ್, ಅದು ಏನೊಂದು ಇನಿಷಿಯೇಟಿವ್ ಇದೆ ಚೈನಾದ್ದು, ಆ ಎಕನಾಮಿಕ್ ಕಾರಿಡಾರ್ ಬಗ್ಗೆ ದೊಡ್ಡ ವಿರೋಧ ಬಲೂಚಿಸ್ತಾನದಲ್ಲಿದೆ. ಹೀಗಾಗಿ ಚೈನೀಸ್ ಇನ್ವೆಸ್ಟ್ಮೆಂಟ್ನ ವಿರುದ್ಧ ಈ ಒಂದು ದಾಳಿ ನಡೆಸಿದ್ದೀವಿ ಅನ್ನೋದನ್ನು ಬಲೂಚಿಸ್ತಾನ್ ನ್ಯಾಷನಲ್ ಆರ್ಮಿ ಅವ್ರದ್ದೊಂದು ಬಂಡುಕೋರ ಸಂಘಟನೆ ಇದೆ, ಅದು ಹೇಳ್ಕೊಳ್ತಾ ಇದೆ. 5 ಜನ ನುಗ್ಗಿ ಅಂದಾದುಂದಿ ಗುಂಡಿನ ದಾಳಿಯನ್ನು ನಡೆಸಿದ್ರು. ನೋಡಿ, ಯಾವುದೇ ದೇಶದ ಮೇಲೆ ಯಾರೇ ಭಯೋತ್ಪಾದಕ ದಾಳಿಯನ್ನು ನಡೆಸ್ಕೂಡ್ದು, ಬಟ್ ನೀವು ಸರ್ಕಾರವಾಗಿ ನಿಮ್ಮ ಪಾಲಿಸಿ ಏನಿತ್ತು ಅನ್ನುವ ಪ್ರಶ್ನೆ ಬರುತ್ತೆ. ಸರಿ, ಇವತ್ತು ಪಾಕಿಸ್ತಾನದ ಒಂದು ಸಿಂಗಲ್ ಉತ್ತರ ಇರುತ್ತೆ, ಇದಕ್ಕೆ ಭಾರತ ಸಪೋರ್ಟ್ ಕೊಡ್ತಾ ಇದೆ ಅಂತಕ್ಕಂಥದ್ದು. ಆದರೆ ಒಂದು ಪ್ರಶ್ನೆಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಬೇಕಾಬಿಟ್ಟಿ ಸರ್ಕಾರಗಳ ಪಾಲಿಸಿಗಳನ್ನು ಇಟ್ಕೊಂಡು ಒಂದು ಫೇಲ್ಡ್ ಸ್ಟೇಟ್ ಆದ ನಂತರ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸ್ಪಷ್ಟ, ಇವತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಇರಾನು ರೆಡಿ ಇದೆ, ಅಫ್ಘಾನಿಸ್ತಾನ ಕೂಡ ಯಾವುದೇ ಕಾರಣಕ್ಕೆ ತಾಲಿಬಾನ್ ಆಡಳಿತ ಅದು ಪಾಕಿಸ್ತಾನವನ್ನು ನೆಚ್ಕೊಂಡಿಲ್ಲ. ಈ ಬಾರಿ, ಕಳೆದ ಬಾರಿ ನೆಚ್ಕೊಂಡಿತ್ತು. ನೀವು ಇವತ್ತು ಬಲೂಚಿಸ್ತಾನ್ ಆರ್ಮಿ 3 ತಿಂಗಳಲ್ಲ 4ನೇ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ತಾನು ಮಾಡೋದಕ್ಕೂ ಕೃತ್ಯಕ್ಕೆ ಅದೇ ಅನುಭವಿಸಬೇಕಾದಂಥ ಪರಿಸ್ಥಿತಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ನ್ಯೂಸ್ ಅವರ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶುಭ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.